ಇನ್ನು ವಿಪಕ್ಷ ಬಿಜೆಪಿ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದೆ. ಸಿಎಂಗೆ ಗೌರವ ಇದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದ್ಮೇಲೆ ರಾಜೀನಾಮೆ ಕೊಡುವುದೇ ಸೂಕ್ತ. ಅವ್ರಿಗೆ ಗೌರವ ಇದ್ರೆ ವೇದಿಕೆಯಲ್ಲೇ ಹೇಳಿಕೆ ಕೊಡಬೇಕಾಗಿತ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿಎಂ ಡಿಕೆಶಿ ಭಿನ್ನಮತೀಯ ಟ್ರೂಪ್ ನಡುವೆ ವಾರ್ ನಡೀತಾ ಇದೆ. ವಾರದಿಂದ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ರಾಜಕೀಯ ಇತಿಹಾಸದಲ್ಲೇ ಮುಖ್ಯಮಂತ್ರಿಗಳಿಗೆ, ಯಾವುದೇ ಮುಖ್ಯಮಂತ್ರಿಗಳಿಗೆ ಈ ರೀತಿಯ ಅವಮಾನ ಆಗಿರಲಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿವಿದಿದ್ದಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ, ನಾನು 15 ಸರಿ ಬಜೆಟ್ ಮಂಡಿಸಿದ್ದೀನಿ, ಈ ತರ ಎಲ್ಲ ಹೇಳ್ತಾರಲ್ಲ, ಅವ್ರಿಗೇನಾದ್ರೂ ಗೌರವ ಇದ್ರೆ ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದ್ಮೇಲೆ ನನಗನ್ಸುತ್ತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ವೇದಿಕೆ ಮೇಲೆ, ಅದೇ ವೇದಿಕೆ ಮೇಲೇನೆ ಹೇಳ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಇಲ್ಲ ಅಂದಿದ್ರೆ ರಿಪ್ಲೈ ಮಾಡಬೇಕಾಯ್ತು, ಇಲ್ಲ ಡಿ ಕೆ ಶಿವಕುಮಾರ್ ರಿಪ್ಲೈ ಮಾಡಬೇಕಾಯ್ತು. ಯಾರು ರಿಪ್ಲೈ ಮಾಡಿಲ್ಲ ಅಂದ್ರೆ ಇದು ಈ ಸರ್ಕಾರದಲ್ಲಿರುವಂತ ಬೇಗುದಿ ಏನಿದೆ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಒಂದು ಕೌಂಟರ್ಗೆ ಕೌಂಟರ್ 3 ಡಿ ಕೆ ಸುರೇಶ್ ಅವರ ಸೋಲಿರ್ಬೋದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಟ್ರೂಪು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಭಿನ್ನಮತೀಯ ಟ್ರೂಪ್ಗಳು, ಈ ಟ್ರೂಪ್ಗಳ ಮಧ್ಯೆ ಕಳೆದ ಒಂದು ವಾರದಿಂದನೂ ನೋಡ್ತಾ ಇದ್ದೀನಿ ವಾರ್ ನಡೀತಾ ಇದೆ ಮೀಡಿಯಾದಲ್ಲಿ. ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಲ್ಲಾರೋ ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರತಿದಿನ ಡಿ ಕೆದು ಒಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು. ಈ ತರ ಕರ್ನಾಟಕದ ರಾಜಕೀಯದ ಪರಿಸ್ಥಿತಿ, ಅಭಿವೃದ್ಧಿ ಒಂದು ನಯಾ ಪೈಸಾ ಅಭಿವೃದ್ಧಿ ಇಲ್ಲ. ಕಳೆದ 1 ವರ್ಷ 1 ತಿಂಗಳಾಯಿತು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಗೊಂದಲ ಇದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ. ಇದನ್ನೇ ನಾವು ಹೇಳಿದ್ವಿ, ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ನಾನು ಯಾಕೆ ಹೇಳಿದ್ದು ಅಂದ್ರೆ ಇದರಿಂದನೇ ನಾನು ಹೇಳಿದ್ದು. ಒಳಗಡೆ ಬೆಂಕಿ ದಗದಗ ಅಂತ ಹತ್ತೂರಿತಾ ಇದೆ. ಅದರಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋ ಮಾತನ್ನ ನಾವು ಹಿಂದೆ ಹೇಳಿದಾಗ ಕುಚೋದ್ಯ ಮಾಡಿದ್ರು. ಈಗ ಅರ್ಥ ಆಗ್ತಾ ಇದೆ ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಆಗಿದೆ, ಇದೆಲ್ಲನೂ ಕೂಡ ಇವತ್ತು ಬೀದಿಗೆ ಬಂದಿರೋದ್ರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಅದನ್ನ ಅನಾಲಿಸಿಸ್ ಮಾಡುವಂತ, ಇದರ ಒಳಗುಟ್ಟನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.